Dear children, yoga is an valuable gift of ancient tradition. It embodies unity of mind and body, thought and action, restraint and fulfillment, harmony between man and nature, and holistic approach to well-being and health. Yoga is not exercise but realizing our oneness. ಪ್ರೀತಿಯ ವಿದ್ಯಾರ್ಥಿಗಳೇ, ಯೋಗಾಸನ ಮಾಡುವ ಮೊದಲು ಶಿಥಿಲೀಕರಣ ವ್ಯಾಯಾಮಗಳನ್ನು ಮಾಡುವುದು ದೇಹಕ್ಕೆ ಉತ್ತಮ. ನಮ್ಮ ದೇಹದ ಅಂಗಾಂಗಗಳನ್ನು ಎಚ್ಚರಿಸಿ ಆಸನಗಳ ಅಭ್ಯಾಸವನ್ನು ಮಾಡಬೇಕು. ಮೊದಲಿಗೆ ಕುತ್ತಿಗೆ ಭಾಗಕ್ಕೆ ವ್ಯಾಯಾಮವನ್ನು ಮಾಡಬೇಕು. ಕುತ್ತಿಗೆಯನ್ನು ಹಿಂದೆ ಮುಂದೆ ಹೀಗೆ ಮಾಡುವಾಗ 10 ಕೌಂಟ್ಗಳನ್ನು ಅಭ್ಯಾಸ ಮಾಡಬೇಕು. ಪ್ರತಿಯೊಂದು ಭಾಗದ ವ್ಯಾಯಾಮಕ್ಕೆ 10 ಕೌಂಟ್ಗಳನ್ನು ನೀವು ಅಭ್ಯಾಸ ಮಾಡಿದರೆ ನಿಮ್ಮ ದೇಹಕ್ಕೆ ಉತ್ತಮವಾಗಿರುತ್ತದೆ. ಕುತ್ತಿಗೆಯನ್ನು ಎಡಪಾರ್ಶ್ವಕ್ಕೆ ಹಾಗೂ ಬಲಪಾರ್ಶ್ವಕ್ಕೆ ಉರುಳಿಸುವುದು ಒಂದು ಕುತ್ತಿಗೆಯ ವ್ಯಾಯಾಮವಾಗಿದೆ. ಇದೇ ರೀತಿ ನೀವು 10 ಕೌಂಟ್ಗಳನ್ನು ನೀವು ಮಾಡಬೇಕಾಗುತ್ತದೆ. ಕುತ್ತಿಗೆ ವ್ಯಾಯಾಮ ಅರ್ಧ ವೃತ್ತಾಕಾರದಲ್ಲಿ ತಿರುಗಿಸುವುದು. ನಿಮ್ಮ ಎಡಪಾರ್ಶ್ವ ಮತ್ತು ಬಲಪಾರ್ಶ್ವಕ್ಕೆ ಅರ್ಧ ವೃತ್ತಾಕೃತಿಯಲ್ಲಿ ನಿಮ್ಮ ಕುತ್ತಿಗೆಗೆ ವ್ಯಾಯಾಮವನ್ನು ಮಾಡಬೇಕು. ತದನಂತರ ಭುಜದ ವ್ಯಾಯಾಮಗಳು. ಇಲ್ಲಿ ನಾನು ಮಾಡುವ ಚಲನೆಯನ್ನು ನೀವು ಕೂಡ 10 ಬಾರಿ ಈ ಚಲನೆಯನ್ನು ಮಾಡುವುದರಿಂದ ನಿಮ್ಮ ಭುಜಕ್ಕೆ ತೋಳುಗಳಿಗೆ ವ್ಯಾಯಾಮ ಸಿಕ್ಕಿದಂತಾಗುತ್ತದೆ. ಆದ್ದರಿಂದ ಮುಂದಿನ ಆಸನಗಳಿಗೆ ಈ ಭುಜದ ವ್ಯಾಯಾಮ ನಿಮಗೆ ಅನುಕೂಲವಾಗುತ್ತದೆ. ಅದೇ ರೀತಿ ನಿಮ್ಮ ಹೃದಯ ಭಾಗದ ಚೆಸ್ಟ್ ಹಾಗೂ ತೋಳುಗಳ ಸಹಾಯಗಳನ್ನು ತೆಗೆದುಕೊಂಡು ವ್ಯಾಯಾಮವನ್ನು ಈ ರೀತಿ ಮಾಡುವುದರಿಂದ ನಿಮ್ಮ ತೋಳು, ಭುಜ ಹಾಗೂ ಚೆಸ್ಟ್ ಮಸಲ್ಸ್ಗಳಿಗೆ ನಿಮಗೆ ವ್ಯಾಯಾಮ ಸಿಕ್ಕಂತಾಗುತ್ತದೆ. ಈ ಚಲನೆಯನ್ನು 10 ಬಾರಿ ಮಾಡುವುದರಿಂದ ಸಂಪೂರ್ಣ ಭುಜದ ವ್ಯಾಯಾಮವು ನಿಮಗೆ ದೊರಕುತ್ತದೆ. ಮುಂದಿನ ವ್ಯಾಯಾಮದ ಅಭ್ಯಾಸಗಳನ್ನು ಇದೇ ರೀತಿ 10 ಕೌಂಟ್ಗಳಲ್ಲಿ ಮಾಡಬೇಕು. ಈಗ ಸೊಂಟ ಭಾಗಕ್ಕೆ ವ್ಯಾಯಾಮ. ಶಿಥಿಲೀಕರಣ ವ್ಯಾಯಾಮಗಳಲ್ಲಿ ಸೊಂಟ ಭಾಗಕ್ಕೆ ವ್ಯಾಯಾಮವನ್ನು ಈ ರೀತಿ ಮಾಡುವುದರಿಂದ ನಿಮ್ಮ ಸೊಂಟದ ಚಲನೆಯು ಉತ್ತಮವಾಗಿರುತ್ತದೆ. ಸೊಂಟ ಭಾಗಕ್ಕೆ ಮುಂದಿನ ಶಿಥಿಲೀಕರಣ ವ್ಯಾಯಾಮ ಇದಾಗಿದೆ. ನಿಮ್ಮ 2 ಕಾಲುಗಳನ್ನು 3 ಅಡಿ ಅಂತರದಲ್ಲಿಟ್ಟುಕೊಂಡು ಬಲಗೈ ಎಡಭಾಗಕ್ಕೆ, ಎಡಗೈ ಬಲಭಾಗಕ್ಕೆ ತಿರುಗಿಸುವ ರೀತಿಯಿಂದ ಸೊಂಟ ಭಾಗಕ್ಕೆ ಉತ್ತಮ ವ್ಯಾಯಾಮ ಸಿಗುತ್ತದೆ. ಇದಾದ ನಂತರ ಮಂಡಿಗಳಿಗೆ ವ್ಯಾಯಾಮ. ಶಿಥಿಲೀಕರಣ ವ್ಯಾಯಾಮಗಳು ಮುಗಿದ ನಂತರ ಯೋಗ ಅಭ್ಯಾಸವನ್ನು ಮಾಡಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಊರ್ಧ್ವ ಹಸ್ತ ತಾಡಾಸನ. ಸಮಸ್ಥಿತಿಯಲ್ಲಿ ನಿಂತುಕೊಂಡು 2 ಕೈಗಳನ್ನು ನಿಧಾನವಾಗಿ ಭುಜದ ನೇರವಾಗಿ ಇಡಬೇಕು. ಮತ್ತು 2 ಹಸ್ತಗಳನ್ನು ಆಕಾಶದ ಕಡೆಗೆ ತಿರುಗಿಸಿ ನಿಧಾನವಾಗಿ ಕೈಗಳನ್ನು ಕಿವಿಯ ಹತ್ತಿರ ಬರುವ ಹಾಗೆ ಸ್ಟ್ರೈಟ್ ಮಾಡಬೇಕು. ತದನಂತರ ನಮ್ಮ ಕಾಲು ಬೆರಳುಗಳ ಮೇಲೆ ನಿಂತುಕೊಳ್ಳುವುದು ಇದು ಊರ್ಧ್ವ ಹಸ್ತ ತಾಡಾಸನ. ತದನಂತರ ಅದೇ ರೀತಿ ನಿಧಾನವಾಗಿ 2 ಕೈಗಳನ್ನು ತಿರುಗಿಸಿ ನಿಧಾನವಾಗಿ ಭುಜದ ನೇರಕ್ಕೆ ತಂದು ಸ್ವಲ್ಪ ವಿಶ್ರಾಂತಿಯನ್ನು ಉಸಿರಾಟದ ಪ್ರಕ್ರಿಯೆಯ ಮುಖಾಂತರ ನಾವು ಪಡೆಯಬೇಕು. ಅದೇ ರೀತಿ ನಮ್ಮ ಭುಜಗಳನ್ನು ಹಿಗ್ಗಿಸುವ ಮುಖಾಂತರ ಹಿಂದೆ ಹಿಗ್ಗಿಸುವ ಮುಖಾಂತರ ಈ ಯೋಗಾಸನದ ಉಪಯೋಗವನ್ನು ಪಡೆಯಬೇಕು. ನಿಧಾನವಾಗಿ 2 ಕೈಗಳನ್ನು ನಿಮ್ಮ ತೊಡೆಯ ಭಾಗದ ಹತ್ತಿರ ತರುವುದು. ಇದು
ಊರ್ಧ್ವ ಹಸ್ತ ತಾಡಾಸನವಾಗಿದೆ. ಮುಂದಿನ ಆಸನ ತ್ರಿಕೋನ ಆಸನ. ತ್ರಿಕೋನಾಸನದಲ್ಲಿ 2 ಕಾಲುಗಳನ್ನು 3 ಅಡಿ ಅಂತರದಲ್ಲಿ ಜಂಪ್ ಮಾಡುವ ಮೂಲಕ ತೆಗೆದುಕೊಳ್ಳಬೇಕು. ಬಲಗಾಲನ್ನು ತಿರುಗಿಸುತ್ತಾ ಬಲಗೈಯನ್ನು ಮೊಣಕಾಲ ಹಿಡಿಯುವ ತನಕ ನಿಧಾನವಾಗಿ ನಿಮ್ಮ ಮೊಣಕಾಲನ್ನು ಹಿಡಿಯಬೇಕು. ನಿಮ್ಮ ದೃಷ್ಟಿಯನ್ನು ಆಕಾಶದ ಕಡೆಗೆ ತಿರುಗಿಸುತ್ತಾ ಎಡಗೈಯನ್ನು ನೇರ ಮಾಡಿದರೆ ನಿಮಗೆ ತ್ರಿಕೋನಾಸನ ಭಂಗಿ ಮಾಡಿದಂತಾಗುತ್ತದೆ. ನಿಧಾನವಾಗಿ ಎಡಗೈಯನ್ನು ಸೊಂಟದ ಹತ್ತಿರ ತೆಗೆದುಕೊಂಡು ಬರಬೇಕು. ನಿಮ್ಮ ಬಲಗೈಯನ್ನು ನಿಧಾನವಾಗಿ ಸೊಂಟದ ಹತ್ತಿರ ತನ್ನಿ. ಹಾಗೆಯೇ ಇನ್ನೊಂದು ಭಾಗಕ್ಕೆ ಅಂದರೆ ಎಡಭಾಗಕ್ಕೆ ನಿಮ್ಮ ಎಡಗಾಲನ್ನು ತಿರುಗಿಸಿ ನಿಧಾನವಾಗಿ ಎಡಗೈಯನ್ನು ಎಡಗಾಲ ಮೊಣಕಾಲನ್ನು ಹಿಡಿಯಬೇಕು. ನಿಧಾನವಾಗಿ ನಿಮ್ಮ ದೃಷ್ಟಿಯನ್ನು ಆಕಾಶದ ಕಡೆ ನೋಡಿರಿ. ಬಲಗೈಯನ್ನು ನಿಧಾನವಾಗಿ ಚಾಚಿದರೆ ತ್ರಿಕೋನಾಸನದ ಮತ್ತೊಂದು ಬದಿಗೆ ತ್ರಿಕೋನಾಸನ ಆಗುತ್ತದೆ. ಇದೇ ರೀತಿ ಮಾಡುವುದು. ತ್ರಿಕೋನಾಸನದ ಭಂಗಿಯಲ್ಲಿ ನಿಧಾನಗತಿಯಲ್ಲಿ ನಿಮ್ಮ ಕೈಯನ್ನಕ್ಕೆ ಸೊಂಟ ಭಾಗಕ್ಕೆ ತರುವುದು. ಅದೇ ರೀತಿ ನಿಮ್ಮ ಎಡಗೈಯನ್ನು ನಿಧಾನವಾಗಿ ಸೊಂಟದ ಹತ್ರ ತೆಗೆದು ನಂತರ ಜಂಪ್ ಮಾಡಿ ಸಮಸ್ಥಿತಿಗೆ ಬರುವುದು. ಇಲ್ಲಿಗೆ ತ್ರಿಕೋನಾಸನ ಮುಕ್ತಾಯವಾಗುತ್ತದೆ. ಮುಂದಿನ ಆಸನ ಕೂತು ಅಭ್ಯಾಸ ಮಾಡುವ ಯೋಗಾಸನಗಳು. ಕೂರುವ ಚಲನೆಯನ್ನು ಗಮನಿಸಿ 2 ಕೈಗಳನ್ನು ನೀವು ಮುಂದೆ ಚಾಚುತ್ತಾ ಮಂಡಿಯ ಮೇಲೆ ಕೂರುವುದು ಕೂತು ಮಾಡುವ ಆಸನಕ್ಕೆ ಇದು ಸೂಕ್ತವಾಗಿದೆ. 2 ಕೈಗಳನ್ನು ತೊಡೆ ಮೇಲೆ ಇಟ್ಟಿರುವುದನ್ನು ನಾವು ದ್ರೋಣ ಮುದ್ರೆ ಎಂದು ಕರೆಯುತ್ತೇವೆ. ಈಗ ವಜ್ರಾಸನವನ್ನು ನೋಡೋಣ. ಈ ಸ್ಥಿತಿಯನ್ನು ನಾವು ವಜ್ರಾಸನ ಎಂದು ಕರೆಯುತ್ತೇವೆ. ಕುತ್ತಿಗೆ ಬೆನ್ನು ನೇರವಾಗಿರಬೇಕು. ಮತ್ತೊಂದು ಆಸನ ಸುಪ್ತ ವೀರಾಸನ. ಸುಪ್ತ ವೀರಾಸನದಲ್ಲಿ 2 ಕೈಗಳ ಸಹಾಯದಲ್ಲಿ ಹಿಂದೆ ಮಲಗಬೇಕು. ನಿಮ್ಮ ಕುತ್ತಿಗೆ ಬೆನ್ನು ನೆಲಕ್ಕೆ ತಾಗುವ ರೀತಿಯಲ್ಲಿ ಮಲಗುತ್ತಾ 2 ಕೈಗಳನ್ನು ಹಿಂದೆ ಸಮನಾಗಿ ನೇರವಾಗಿ ಹಿಂದೆ ಚಾಚಬೇಕು. ಇದು ಸುಪ್ತ ವೀರಾಸನ. 2 ಕೈಗಳನ್ನು ತೊಡೆ ಮೇಲೆ ನಿಧಾನವಾಗಿ ತರುತ್ತಾ ಕಾಲುಗಳ ಸಹಾಯದೊಂದಿಗೆ ಮೇಲೆ ಏಳಬೇಕು. ಬೆನ್ನು ಕುತ್ತಿಗೆ ನೇರವಾಗಿ ವಜ್ರಾಸನ ರೀತಿ ಕೂತಿಕೊಂಡು ಉಸಿರಾಟದ ಪ್ರಕ್ರಿಯೆಯನ್ನು ಗಮನಿಸಬೇಕು. ಇದು ಸೂಕ್ತ ವೀರಾಸನ. ಅರ್ಧ ಉಷ್ಟ್ರಾಸನ. 2 ಕೈಗಳನ್ನು ಹಿಂಬದಿಯಲ್ಲಿ ಸ್ಪರ್ಶಿಸುತ್ತಾ ಹಿಂದೆ ಬಾಗುವುದಕ್ಕೆ ಅರ್ಧ ಉಷ್ಟ್ರಾಸನ ಎಂದು ಕರೆಯುತ್ತೇವೆ. ಉಸಿರಾಟದ ಪ್ರಕ್ರಿಯೆಯನ್ನು ಗಮನಿಸುತ್ತಾ ನಿಧಾನವಾಗಿ 2 ಕೈಗಳನ್ನು ನಿಮ್ಮ ತೊಡೆಯ ಭಾಗದ ತರುವುದು. ನಂತರ ಉಷ್ಟ್ರಾಸನ. ಮುಂದಿನ ಆಸನ ಉಷ್ಟ್ರಾಸನ. 2 ಕೈಗಳನ್ನು ಹಿಮ್ಮಡಿಯನ್ನು ಹಿಡಿಯುತ್ತಾ ಹಿಂದೆ ಬಾಗುವುದಕ್ಕೆ ನಾವು ಉಷ್ಟ್ರಾಸನ ಎಂದು ಕರೆಯುತ್ತೇವೆ. ಉಸಿರಾಟದ ಪ್ರಕ್ರಿಯೆಯನ್ನು ಗಮನಿಸುತ್ತಾ ನಿಧಾನವಾಗಿ 2 ಕೈಗಳನ್ನು ತೊಡೆಯ ಭಾಗದಲ್ಲಿ ತರುವುದು. ಪ್ರೀತಿಯ ವಿದ್ಯಾರ್ಥಿಗಳೇ, ತದನಂತರ ವಿಶ್ರಾಂತಿಯನ್ನು ಪಡೆದು ಮುಂದಿನ ಆಸನ ಉತ್ಥಾನ ಮಂಡೂಕಾಸನ. 2 ಮಂಡಿಗಳನ್ನು 1.5 ಅಡಿಗಳ ಅಗಲವಾಗಿ ಇಟ್ಟುಕೊಂಡು 2 ಕೈಗಳನ್ನು ನೇರವಾಗಿ ಚಾಚುತ್ತಾ ಕತ್ತರಿ ಆಕಾರದಲ್ಲಿ ಕುತ್ತಿಗೆ ಭಾಗದ ಹತ್ತಿರ ನಿಮ್ಮ ಕೈಗಳನ್ನು ಮಡಚಬೇಕು. ಉಸಿರಾಟದ ಪ್ರಕ್ರಿಯೆಯನ್ನು ನಿಧಾನವಾಗಿ ಗಮನಿಸುತ್ತಾ 2 ಕೈಗಳನ್ನು ನಿಧಾನವಾಗಿ ಮೇಲೆ ಚಾಚುತ್ತಾ ನಿಧಾನವಾಗಿ ವಜ್ರಾಸನ ಸ್ಥಿತಿಗೆ ಬಂದು
ವಿಶ್ರಾಂತಿ ಪಡೆಯುವುದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಯೋಗ ಅಭ್ಯಾಸವನ್ನು ನೋಡಿದ್ದೀರಿ. ಈ ಅಭ್ಯಾಸಗಳನ್ನು ನೀವು ಕೂಡ ಮಾಡಿರಿ. ಹಾಗೆಯೇ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಮಾಸ್ಕನ್ನು ಧರಿಸಿ, ನೀವು ಮತ್ತು ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಧನ್ಯವಾದಗಳು.